ಉಡೀಸ್. ಇದು ಉಡೀಸ್, ನಾನು ವೈರಸ್. ಓಕೆ, ಈಗ ನಮ್ಮ ಜೊತೆನಲ್ಲಿದ್ದಾರೆ ಕರ್ನಾಟಕಕ್ಕೆ ವರ್ಲ್ಡ್ ಫೇಮಸ್ ಆದಂತಹ ಡ್ಯಾನ್ಸರ್. ಅವರು ಪ್ರಭುದೇವಕ್ಕಿಂತ ಯಕ್ವ, ರಾಘವ ಲಾರೆನ್ಸ್ಗಿಂತ ತಕ್ವ. ಅವರೇ ದ ಗ್ರೇಟ್ ಸ್ಟ್ರೀಟ್ ಡ್ಯಾನ್ಸರ್ ನಸಾಚಾರ್ಯ. ಈಗ ಆ ಹೆಸರು ಇಲ್ಲ ಕಂಡ್ರು ಅವ್ರಿಗೆ, ರೇಣುಕಾಚಾರ್ಯ ಅಲ್ವಾ ಸರ್? ಸೂಪರ್ ಸರ್ ನಿಮ್ಮ ಸ್ಮೈಲು. ಬಟ್ ಜಾಸ್ತಿ ನೀವು ನಗಕ್ಕೆ ಹೋಗ್ಬೇಡಿ ಸರ್. ನಿಮ್ಮ ನಗುನ ನಾವೇನಾದರೂ ನೋಡಿಬಿಟ್ರೆ ಒಂದು ಕಣ್ಣಲ್ಲಿ ಉಪ್ಪು ನೀರು, ಇನ್ನೊಂದು ಕಣ್ಣಲ್ಲಿ ಸಾಲ್ಟ್ ನೀರು ಬಂದ್ಬಿಡುತ್ತೆ. ಇವ್ರು ಯಾಕೋ ಬೇಜಾರು ಮಾಡ್ಕೊಂಬಿಟ್ರು ಅನ್ಸುತ್ತೆ ಕಣ್ರು. ಲವ್, ಈ ಕಡೆ ಬಂದರು, ಶೂಟಿಂಗ್ ಸ್ಟಾರ್ಟ್ ಮಾಡೋಣ. ಮೊದಲೇ ಅವರು ಮುನ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಮಧ್ಯದಲ್ಲಿ ಮೆಸೇಜ್ಗಳು ಬೇರೆಪ್ಪ. ಬಿಡ್ರೋ, ಅದು ಯಾವ ಇಂಪಾರ್ಟೆಂಟ್ MMS ಏನೋ ನೋಡ್ಕೊಳ್ಳಿ ಬಿಡ್ರೋ. ನಾವು ಅಲ್ಲಿ ತನಕ ಮಾತಾಡ್ಸೋದೇ ಬೇಡ. ಮಂಜ ಬಾಪ ಇಲ್ಲಿ ಸ್ವಲ್ಪ ಸಾರಿಗೆ ಟಚಪ್ ಮಾಡಿಬಿಡು. ರೇಣುಕಾಚಾರ್ಯ ಅವರು ಎದ್ದು ಕಾಣಬೇಕು. ನನಗೆ ಯಾವತ್ತಾದರೂ ಹಿಂಗೆ ಮೇಕಪ್ ಮಾಡಿದ್ದೀರಾ ನೀವು? ಮಿನಿಸ್ಟ್ರು ಅಂದರೆ ಸಾಕು ಮೆತ್ತಾ ಇರ್ತೀರ. ಬೆತ್ತು ಆಯ್ತಾ ಸರ್? ಹೋಗಿ ಆ ಕಡೆ. ಓ, ನಾನು ಇವ್ರನ್ನ ಮಾತಾಡ್ಸೋದಕ್ಕೆ ಕರಿಬಾರ್ದಾಗಿತ್ತು, ಡ್ಯಾನ್ಸ್ ಮಾಡೋದಕ್ಕೆ ಕಲಿಸಿದ್ರೆ ಖುಷಿ ಆಗೋದು ಅಲ್ವ ಸರ್? ನಾನು ಹೇಳಿದ್ವನ್ರ, ಅವ್ರಿಗೆ ಡ್ಯಾನ್ಸು ಅಂದರೆ ತುಂಬ ಇಷ್ಟ ಕಂಡ್ರು. ನಾನು ಹೇಳಿದೆ ಅಂದ್ಬಿಟ್ಟು ಆಮೇಲೆ ತಮಟೆ ಅವ್ರನ್ನ ಕರೆಸ್ಬಿಟ್ಟಿರಪ್ಪ. ಆಮೇಲೆ ಡಂಕಣ ಅಂತ ಬಾರಿಸ್ಬಿಟ್ಟರು. ಅದೇ ಖುಷಿನಲ್ಲಿ ಅವರು ಕುಣಿದ್ಬಿಟ್ಟರು. ಸರ್, ಇದೇ ಖುಷಿನಲ್ಲಿ ನಾವು ಶುರುಸ್ಕೊಂಬಿಡೋಣ. ಎಸ್ ಸರ್, ಥ್ಯಾಂಕ್ ಯು ಸರ್. ಸಬಾಸ್ಟಿನ್ ಸರ್, ಕ್ಯಾಮ್ರಾಮನ್ ಸರ್ ಇಲ್ಲಿ. ಹಾಂ ಸರ್, ಇವ್ರಿಗೆ ಮಧ್ಯದಲ್ಲಿ SMS MMS ಎಲ್ಲ ಬರ್ತಾ ಇರುತ್ತೆ. ಹಂಗಂತ ನೀವು ಕ್ಯಾಮ್ರಾ ಆಫ್ ಮಾಡೋಕೆ ಹೋಗ್ಬೇಡಿ. ಹೆಂಗೆ ಬರ್ತಾ ಇರುತ್ತೋ ಹಂಗಂಗೆ ಶೂಟ್ ಮಾಡ್ಕೊಂಬಿಡಿ. ಓಕೆ? ನಿಮ್ಮಲ್ಲಿ ಒನ್ ಕಾರ್ಯಕ್ರಮ ಮಾಡಲ್ಲ? ಯಾಕೆ ಮಾಡಲ್ಲ? ಮೊನ್ನೆ ಪೂಜಾ ಗಾಂಧಿ ಅವರು ಬಂದು ಹೋದರು, ಋಷಿಕುಮಾರ್ ಸ್ವಾಮಿಗಳು ಬಂದು ಹೋದರು. ನೀವು TV ನೋಡಬೇಕು, ಅದನ್ನು ಬಿಟ್ಬಿಟ್ಟು MMS SMS ನೋಡ್ತಾ ಇದ್ರೆ ಎಲ್ಲಿ ಗೊತ್ತಾಗುತ್ತೆ ನೋಡಿ. ಜೊತೆಗೆ ಚೂಯಿಂಗಮ್ ಬೇರೆ. ಆ ಮೊಬೈಲ್ನ ಎತ್ತಿಡಿಪ್ಪ ಫಸ್ಟು. ಏನು ಒಳ್ಳೆ ಕಾಲೇಜ್ ಹುಡುಗರ ಥರ ಯಾವಾಗ ಓದುತ್ತಾನೆ ಇರ್ತೀರ. ನೀವು ಕಾಲೇಜ್ಗೆ ಹೋಗಿಲ್ಲ ಅನ್ಸುತ್ತಲ್ಲ? ಈಗ ನಾವು ಡೈರೆಕ್ಟ್ ವಿಷಯಕ್ಕೆ ಬಂದ್ಬೋಣ. ಡ್ಯೂರೇಷನ್ ಬೇರೆ ಭಾಳ ಕಮ್ಮಿ ಇದೆ. ಈಗ ಚಾರ್ಯ ಅವರೇ, ನೀವು ಒಬ್ಬರೇ ಡ್ಯಾನ್ಸ್ ಮಾಡ್ತೀರಾ, ಯಾಕೆ ಅವರೆಲ್ಲ ಮಾಡೋದಿಲ್ಲ? ಐ ಮೀನ್ ನಿಮ್ಮ ಪಕ್ಷದವರೆಲ್ಲ ಯಾಕೆ ಡ್ಯಾನ್ಸ್ ಮಾಡೋದಿಲ್ಲ? ಮೀಡಿಯಾದಾಗೆ ಹೋಗಿರತ್ತ ನಮ್ಮ ಪಾರ್ಟಿಯಿಂದ. ಓ, ನೀವು ಡ್ಯಾನ್ಸ್ ಮಾಡಿದ್ದನ್ನು ಹಂಗಂಗೆ ಶೂಟ್ ಮಾಡಿಬಿಟ್ಟು ಹಂಗಂಗೆ ಹಾಕ್ಬಿಡ್ತೀವಿ ಅಂತನಾ? ಹೌದಾ? ವ್ಯೂ ಮೀಡಿಯಮ್ ಕಾಣಿಸಿದ್ರೆ ಏನಾಗುತ್ತೆ? ಏನಾಗುತ್ತೆ? ನೀವು ಡ್ಯಾನ್ಸ್ ಮಾಡೋದನ್ನು ನಾವು ತೋರಿಸೋದಿಲ್ವಾ? ಇನ್ನೊಂದು, ಅವ್ರು ಯಾರಿಗೂ ನಿಮ್ಮ ಥರ ಸ್ಟೆಪ್ ಹಾಕಕ್ಕೆ ಬರೋದಿಲ್ಲ ಬಿಡಿ. ಅಥವಾ ಅವರು ಜಾಸ್ತಿ ಎಕ್ಸ್ಪೋಸ್ ಆಗಿಬಿಡ್ತಾರೆ ಅಂದ್ಬಿಟ್ಟು ನೀವೇ ಚಾನ್ಸ್ ಕೊಡ್ತಾ ಇಲ್ವಾ ಅವ್ರಿಗೆ? ಪ್ರೊಫೆಷನಲಿ ಜಲಸ್ಸು ಇರುತ್ತಲ್ವಾ? ಹೌದು, ಕೊಡಲ್ಲ. ಓ, ಒಟ್ಟಿನಲ್ಲಿ ನೀವು ಫೇಮಸ್ ಆಗಬೇಕು. ಪ್ರಭುದೇವ ಲಾರೆನ್ಸ್ಗಿಂತ ದೊಡ್ಡ ಫೇಮಸ್ ಆಗಬೇಕು ನೀವು. ಓಕೆ, ಈಗ ನಿಮಗೆ ಡ್ಯಾನ್ಸ್ ಗುರು ಯಾರು? ಸನ್ಮಾನ್ಯ ಯಡಿಯೂರಪ್ಪನವರು. ಯಡಿಯೂರಪ್ಪನವರು ಅಲ್ಲ, ರಾಜಕೀಯದಲ್ಲೂ ಅವರೇ ಗುರು. ಇವಾಗ ನೀವು ಇಷ್ಟು ಚೆನ್ನಾಗಿ ಟಪಾಂಗಚ್ಚಿ ಡ್ಯಾನ್ಸ್ ಮಾಡ್ತಿರಲ್ಲ, ಅದಕ್ಕೂ ಅವರೇ ಗುರು. ಓಕೆ, ನೀವು ಇದುವರೆಗೂ ಇಷ್ಟೊಂದು ಶೋಗಳನ್ನ ಕೊಟ್ಟಿದ್ದೀರಲ್ಲ, ಈ ಶೋಗಳ ನಡುವೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಕಾಲು ಉಳ್ಕೋದು, ಕೈ ಉಳ್ಕೋದು, ಆ ಸೊಂಟ ಬಿಡಿ, ಅದು ಉಳುಕಿರುತ್ತೆ. ಏನಾದರೂ ಉಳುಕಿದೆಯಾ? ಆ ಥರ ಆಗಿದ್ದು ಉಂಟಾ? ನೀವು ಕೇಳಿದಂಥ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ. ಇನ್ನೇನು ನಮ್ಮ ಕ್ಯಾಮ್ರಾಮ್ಯಾನ್ ಕೊಡ್ತಾರೆ ಆನ್ಸರು? ನೀವೇ ಕೊಡಬೇಕು ಸರ್, ನೀವೇ ಹೇಳಿ ಸರ್, ತಮಾಷೆ ಮಾಡಿಬಿಡಿ. 3 ದಿವಸಗಳ ಕಾಲ ಚಿಕಿತ್ಸೆನ ಪಡೆದು ಹೆಚ್ಚಿನ ಚಿಕಿತ್ಸೆಗೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ರು. ನೀವು ಈ ರೇಂಜಿಗೆ ಸ್ಟೆಪ್ ಹಾಕಿದ್ರ ಅಂತಂದರೆ ಇಷ್ಟರಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಡೆಡಿಕೇಶನ್ ಇದೆ ಅಂತ. ಗುಡ್, ಕೀಪ್ ಇಟ್ ಅಪ್. ಅಲ್ಲಪ್ಪ, ಅವ್ರು ಕೀಪ್ ಇಟ್ ಅಪ್ ಅಂತ ಹೊಗಳಿದ್ದು ನೀವೇನಾದರೂ ತಮಟೆ ತಂದುಬಿಟ್ಟಿರ ಆಮೇಲೆ. ಓಕೆ, ಇದು ಈ ಹೊತ್ತಿನ ರೇಣುಕಾಚಾರ್ಯರವರ ಮನದಾಳದ ಮಾತುಗಳು. ಈಗ ಹೊನ್ನಾಳಿನಲ್ಲಿ ದೇವಸ್ಥಾನ ಓಪನ್ ಇದೆ, ಅಲ್ಲಿ ಇವರು ಡ್ಯಾನ್ಸ್ ಆಡಬೇಕಾಗಿದೆ. ಹಾಗಾಗಿ ಇವರು ಹೊರಡಬೇಕಾಗಿ ಬಂದಿದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ಬೇಕಾಗಿ ಬಂದಿದೆ. ರೇಣುಕಾಚಾರ್ಯ ಅವರೇ, ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ರಿ, ತುಂಬ ಸಂತೋಷ ಆಯಿತು. ನಿಮಗೆ ಇಲ್ಲಿದ್ದೇನೆ ದೊಡ್ಡ ನಮಸ್ಕಾರ. ಹೋಗಿ ಬನ್ನಿ. ನಮಸ್ಕಾರ. ಇದು ಉಡೀಸ್, ನಾನು ವೈರಸ್.